ಜನರಲ್ಲಿ ಶ್ವಾನ ಪ್ರೀತಿ ಹೆಚ್ಚಾಗಿದ್ದು ಅಪರೂಪದಲ್ಲಿ ಅಪರೂಪಕ್ಕೆ ಎನ್ನುವಂತೆ ನಗರದಲ್ಲಿ ನಡೆಯೋ ಡಾಗ್ ಶೋ ನೋಡೋಕೆ ಸಾವಿರಾರು ಜನ ಮುಗಿಬಿದ್ದಿದ್ದರು. ಶ್ವಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಳೆದ 5 ವರ್ಷಗಳಿಂದ ಡಾಗ್ ಶೋ ಆಯೋಜನೆ ಮಾಡುತ್ತಿರೋ ಕೆನೆಲ್ ಕ್ಲಬ್ ಈ ವರ್ಷವೂ ಡಾಗ್ ಶೋ ಆಯೋಜನೆ ಮಾಡಿತ್ತು. ಪುಟ್ಪುಟಾಣಿ ಶ್ವಾನಗಳಿಂದ ಹಿಡಿದು ಬೃಹತ್ತಾದ ದೊಡ್ಡ ದೊಡ್ಡ ಶ್ವಾನದವರೆಗೆ ದೇಶೀಯ ವಿದೇಶೀಯ ತಳಿಯ ಶ್ವಾನಗಳು ಇಲ್ಲಿ ಪ್ರದರ್ಶನಕ್ಕೆ ಬಂದಿದ್ದವು. ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಫರ್ಡ್, ಸೈಬೀರಿಯನ್ ಹಸ್ಕಿ, ಬುಲ್ಡಾಗ್, ಡಾಬರ್ಮನ್, ಬೇಗಲ್ ಸೇರಿದಂತೆ ವಿವಿಧ ತಳಿಯ ಶ್ವಾನಗಳು ಪ್ರದರ್ಶನಗೊಂಡವು. ಈ ವರ್ಷ ಹಾಸನದಲ್ಲಿ ನಡೆಯುತ್ತಿರೋ ಡಾಗ್ ಶೋನಲ್ಲಿ ಅತಿ ಹೆಚ್ಚು ಶ್ವಾನಗಳು ಭಾಗವಹಿಸಿರುವುದು ಜನರಲ್ಲಿ ಶ್ವಾನ ಪ್ರೀತಿ ಹೆಚ್ಚಾಗಿರುವುದನ್ನು ತೋರಿಸುತ್ತದೆ. ಶೋವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಹಾಸನದ ಕೆನೆಲ್ ಕ್ಲಬ್ ವತಿಯಿಂದ 5ನೇ ವರ್ಷದ ಡಾಗ್ ಶೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ವಿವಿಧ ಜಾತಿಯ ಶ್ವಾನದ ತಳಿಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಗಮನವನ್ನು ಸೆಳೆದಿವೆ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೋಜಿತ ರೀತಿಯಲ್ಲಿ ಡಾಗ್ ಶೋಗಳು ನಡೆಯಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದರು. ಹಾಸನ ಕೆನೆಲ್ ಕ್ಲಬ್ ವತಿಯಿಂದ 5ನೇ ವರ್ಷದ ಶ್ವಾನ ಪ್ರದರ್ಶನ ಇವತ್ತು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಪ್ರದರ್ಶನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ನಗರಗಳಿಂದ ಶ್ವಾನಗಳು ವಿಶೇಷವಾಗಿ ಎಲ್ಲ ತರಹದ ಶ್ವಾನಗಳನ್ನ ಪ್ರದರ್ಶನ ಇವತ್ತು ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಶ್ವಾನಕ್ಕೆ ಒಂದು ವಿಶೇಷವಾದ ಮೆರುಗನ್ನು ಕೊಡುತ್ತಂತ ನಮ್ಮ ಹಾಸನ ಕೆನೆಲ್ ಕ್ಲಬ್ಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಒಂದು ಪ್ರದರ್ಶನ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಕೂಡ ಸಹಕಾರ ಮಾಡ್ತೀವಿ. ನಮ್ಮ ನಗರಸಭೆ ವತಿಯಿಂದ ಕೂಡ ಕೈಲಾದಷ್ಟು ಸಹಕಾರ ಮಾಡ್ತೀವಿ. ಮುಂದೆ ಈ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಲಿ, ಶ್ವಾನಗಳಿಗೆ ವಿಶೇಷವಾದ ಆಸಕ್ತಿ, ಪ್ರಿಯಕರಿಗೆ ಒಂದು ಕೊಡುಗೆನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಯಿಸ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಹಾಸನ ಕೆನೆಲ್ ಕ್ಲಬ್ ಅಧ್ಯಕ್ಷ ಎಚ್.ಎಂ. ರಾಘವೇಂದ್ರ ಸೇರಿದಂತೆ ಇತರರಿದ್ದರು.